ಪಿತಾವಿನ 9ನೆಯ ದಿನ. ಈ ಜೀವನದಿಂದ ನಿತ್ಯ ಜೀವಕ್ಕೆ ಹೋಗುವ ಮೊದಲು ಡಾನ್ ಬೋಸ್ಕೊರವರು ಈ ಮಾತುಗಳನ್ನು ಹೇಳಿದರು. ಒಬ್ಬರನ್ನೊಬ್ಬರು ಸಹೋದರರಂತೆ ಪ್ರೀತಿಸಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಮತ್ತು ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ. ನಾನು ಅವರೆಲ್ಲರಿಗಾಗಿ ಸ್ವರ್ಗದಲ್ಲಿ ಕಾಯುತ್ತೇನೆ ಎಂದು ನನ್ನ ಹುಡುಗರಿಗೆ ಹೇಳಿ ಡಾನ್ ಬೋಸ್ಕೊರವರು ತೀರಿ ಹೋದರು. ಅವರ ಕನಸು ಜೀವಂತವಾಗಿದೆ ಮತ್ತು ಅದು ಜೀವಂತವಾಗಿರುವುದು ಮಾತ್ರವಲ್ಲದೆ ಅಭಿವೃದ್ಧಿಯನ್ನೂ ಹೊಂದಿತು. ಡಾನ್ ಬೋಸ್ಕೊರವರ ಸಲೇಶಿಯನ್ನರು ಪ್ರಪಂಚದಾದ್ಯಂತ ನೆಲೆಸಿದ್ದಾರೆ. ಇಂದು ನಾವು 14,777 ಸದಸ್ಯರನ್ನು ಹೊಂದಿದ್ದೇವೆ. ಇದರಲ್ಲಿ 10,103 ಪಾದ್ರಿಗಳು, 1,558 ಸಹೋದರರು, 2,584 ಸೆಮಿನೇರಿಯನ್ಸ್ಗಳು ಮತ್ತು 432 ನವಶಿಷ್ಯರು ಸೇರಿದ್ದಾರೆ. ನಾವು 132 ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತೇವೆ ಮತ್ತು 1,892 ಸ್ಥಳಗಳಲ್ಲಿ 88 ಪ್ರಾಂತ್ಯಗಳನ್ನು ಹೊಂದಿದ್ದೇವೆ. ಡಾನ್ ಬೋಸ್ಕೊರವರ ಸಲೇಶಿಯನ್ನರು ಕ್ರೈಸ್ತರ ಸಹಾಯ ಮಾತೆಯ ಭಗಿನಿಯರು ಮತ್ತು ಸಲೇಶಿಯನ್ ಸಹಕಾರಿಗಳ ಜೊತೆಗೆ ಸಂತಸದಿಂದ ಸ್ಥಾಪಿಸಲ್ಪಟ್ಟ ಅಥವಾ ಪ್ರೇರೇಪಿತವಾದ ಸಲೇಶಿಯನ್ ಕುಟುಂಬದ ಹೆಚ್ಚುವರಿ ಶಾಖೆಗಳಿವೆ. ಜಾನ್ ಬೋಸ್ಕೊರವರು ಕೂಡ ಸಲೇಶಿಯನ್ನರ ಸೇವಾ ನಿಯೋಗವನ್ನು ಯುವಜನರಿಗಾಗಿ ಮುನ್ನಡೆಸುತ್ತಿದ್ದಾರೆ. ಈ ಯುವಕರ ಸೇವೆಯ ಕನಸನ್ನು ದೇವರು ಡಾನ್ ಬೋಸ್ಕೊಗೆ ಒಪ್ಪಿಸದೇ ಇದ್ದರೆ ಇದ್ಯಾವುದೂ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾದರೆ ನಾವು ಈ ಕನಸನ್ನು ಹೇಗೆ ಗೌರವಿಸಬಹುದು ಮತ್ತು ಇಂದು ಡಾನ್ ಬೋಸ್ಕೊರವರ ವರ್ಚಸ್ಸಿನಲ್ಲಿ ಹೇಗೆ ಬದುಕಬಹುದು? ನನಗೆ ಆತ್ಮಗಳನ್ನು ಕೊಡಿ, ಉಳಿದದ್ದನ್ನೆಲ್ಲವನ್ನು ತೆಗೆದುಹಾಕಿ ಎಂಬ ಸೇವಾ ನಿಯೋಗದಲ್ಲಿ ಕೇಂದ್ರೀಕರಿಸುವ ಮೂಲಕ ಇದನ್ನು ನಾವು ಸಾಧಿಸಬಹುದು. ಪ್ರತಿದಿನದ ಪ್ರಾರ್ಥನೆ. ಪ್ರೀತಿಯ ಸಂತ ಜಾನ್ ಬೋಸ್ಕೊರವರೇ, ಜೂಬಿಲಿ ವರ್ಷ ಪ್ರವೇಶಿಸಿರುವ ಹಾಗೂ ಭರವಸೆಯ ಯಾತ್ರಿಕರಾದ ನಮ್ಮನ್ನು ನಿಮ್ಮ ಧ್ವನಿಗಳಾಗಿ ಮಾರ್ಪಡಿಸಿ ಬಡ ಹಾಗೂ ನಿರ್ಗತಿಕ ಯುವಜನರ ಬಳಿ ಕಳುಹಿಸಿಕೊಡಿ. ಧೈರ್ಯ ಮತ್ತು ಶಕ್ತಿಯೊಂದಿಗೆ ಶೋಷಿತರ ಪರವಾಗಿ ಮಾತನಾಡುವ ಭಗವಂತನ ಧ್ವನಿಯಾಗಲು ನಮ್ಮನ್ನು ಪ್ರೇರೇಪಿಸಿರಿ. ಒಳ್ಳೆಯ ಕ್ರೈಸ್ತರು ಹಾಗೂ ಉತ್ತಮ ನಾಗರಿಕರು ಮಾತ್ರವಲ್ಲದೆ ಜೊತೆಗೆ ಸತ್ಯ, ಬೆಳಕು, ಪ್ರೀತಿ, ವಿಶ್ವಾಸ ಹಾಗೂ ಭರವಸೆಯ ಯುವಜನರು ನಾವಾಗಲು ಕಲಿಸಿಕೊಡಿ. ಓ ಪುನೀತ ಜಾನ್ ಬೋಸ್ಕೊರವರೇ, ಎಲ್ಲರೂ ಪರಿಶುದ್ಧ ಹಾಗೂ ಪಾವನತೆಯ ಬದುಕನ್ನು ನಮ್ಮದಾಗಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟವರೇ, ನಮಗಾಗಿ ಪ್ರಾರ್ಥಿಸಿರಿ. ನಾವು ನಿಮ್ಮ ಕಿವಿ ಮಾತನ್ನು ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿ ಹಾಗೂ ಕ್ರೈಸ್ತರ ಸಹಾಯ ಮಾತೆಗೆ ಸಮರ್ಪಿಸಿ ಅದ್ಭುತಗಳನ್ನು ಕಾಣುವ ಹಾಗೆ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್.